ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲ ನಮ್ಮ ಕರ್ನಾಟಕದ ಪ್ರೀತಿಯ ಜನತೆಗೆ ನನ್ನ ನಮಸ್ಕಾರ. ನಾನು ಇವತ್ತು SKAH ಮಿಲ್ಲತ್ ಶಾಲೆಯಲ್ಲಿ ಇದ್ದೀನಿ. ಮಿಲ್ಲತ್ ಶಾಲೆಯ ವೈಸ್ ಪ್ರಿನ್ಸಿಪಲ್ ಆದ ಜಾಕಿರ್ ಹುಸೇನ್ ರವರು SSLC ಓದುವ ವಿದ್ಯಾರ್ಥಿ ಬಗ್ಗೆ ಎರಡು ಮಾತನ್ನು ಹೇಳ್ತಾರೆ, ಕೇಳಿ. ಎಲ್ಲ 2024-25ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ನನ್ನ ನಮಸ್ಕಾರಗಳು. ಏನಂತ ಹೇಳಿಬಿಟ್ಟಿದ್ರೆ, ಪ್ರತಿ ವರ್ಷ ಒಂದೊಂದು ಪರೀಕ್ಷೆ ಇರ್ತಿತ್ತು. ಈ ವರ್ಷದಿಂದ, ಕಳೆದ ವರ್ಷದಿಂದ 3 ಪರೀಕ್ಷೆ ಇದೆ. ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3. ಈಗ ಮಾರ್ಚ್ 21ನೇ ತಾರೀಕಿನಂದು ಪ್ರಥಮ ಭಾಷೆ ಕನ್ನಡ ಮತ್ತು ಉರ್ದು ಇದೆ. ಅದರಲ್ಲಿ ಆ ದಿನ ಒಂದು ದಿನ ಮೊದಲು, ಅಂದರೆ ಗುರುವಾರ ದಿನ ರಾತ್ರಿ ತಮ್ಮ ಮಕ್ಕಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ವಿದ್ಯಾರ್ಥಿನಿಯರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಆ ದಿನ ರಾತ್ರಿ ಹೆಚ್ಚಾಗಿ ಅವರು ರಾತ್ರಿ ಬಹಳ ಹೊತ್ತು ಓದ್ತಾರೆ. ಅದು ಓದೋದು ಬೇಡ, ಕಡಿಮೆಯನ್ನು ಓದಲಿ. ರಾತ್ರಿ ಅಟ್ಲೀಸ್ಟ್ 11:30-12 ಗಂಟೆಗೆ ಅವರು ಓದ್ಬಿಟ್ಟು ಅಟ್ಲೀಸ್ಟ್ 5 ಗಂಟೆಯಿಂದ 6 ಗಂಟೆ ನಿದ್ದೆ ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಫ್ರೆಶ್ ಆಗಿಬಿಟ್ಟು 8:30ಯಿಂದ 9 ಗಂಟೆಗೆ ಸರಿಯಾಗಿ ಅವರು ತಮ್ಮ ಕೇಂದ್ರಗಳಿಗೆ ತಲುಪತಕ್ಕದ್ದು, ಪರೀಕ್ಷಾ ಕೇಂದ್ರಗಳಿಗೆ ತಲುಪತಕ್ಕದ್ದು. ಅಲ್ಲಿ ಏನೇನು ತಗೊಂಡು ಹೋಗ್ಬೇಕು ಅವರಿಗೆ, ಪ್ಲೇವುಡ್ಡು, ಜಾಮಿಟ್ರಿ ಬಾಕ್ಸು, ಒಂದು 4-5 ಪೆನ್ಗಳು ಎಲ್ಲ ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ನೋಟಿಸ್ ಬೋರ್ಡಲ್ಲಿ ನೋಡ್ಕೊಂಬಿಟ್ಟು ತಮ್ಮ ಕೊಠಡಿ ಸಂಖ್ಯೆ ಯಾವುದು ನೋಡ್ಕೊಂಬಿಟ್ಟು ಸರಿಯಾಗಿ ಆ ಕೊಠಡಿಗೆ ಹೋಗ್ಬಿಟ್ಟಲ್ಲಿ 9:45ಗೆ ಬೆಲ್ ಆಗುತ್ತೆ. 9:45ಕ್ಕೆ ಫಸ್ಟ್ ಬೆಲ್ ಆಗುತ್ತೆ, ಲಾಂಗ್ ಬೆಲ್ ಆಗುತ್ತೆ. ಅದರೊಳಗೆ ಕೊಠಡಿಯಲ್ಲಿ ಹೋಗ್ಬಿಟ್ಟು ತಾವೆಲ್ಲ ಸೀಟಿಂಗ್ ತಮ್ಮ ರಿಜಿಸ್ಟರ್ ನಂಬರ್ ನೋಡ್ಕೊಂಬಿಟ್ಟು ಕೂರ್ಬೇಕಲ್ಲಿ. ಅದಾದಮೇಲೆ 9:55ಕ್ಕೆ ನಿಮ್ಮ ಕ್ವಶನ್ ಪೇಪರನ್ನು ಕೊಡ್ತಾರೆ. ಕ್ವಶನ್ ಪೇಪರ್ ತಗೊಂಡ ತಕ್ಷಣ ತಾವು ಹೆದರಬಾರ್ದು, ಯಾವುದೇ ಕಾರಣಕ್ಕೂ ತಾವು ಹೆದರಬಾರ್ದು, ಬೆವರಬಾರ್ದು. ತುಂಬ ದೃಢವಾಗಿ ಆತ್ಮ ವಿಶ್ವಾಸದಿಂದ ತಾವೆಲ್ಲರೂ ಕೂಡ ಅದನ್ನು ತಗೊಂಡು ದೇವರ ನಾಮದಿಂದ ಪ್ರಾರಂಭ ಮಾಡಿರಿ, ಓದ್ರಿ. 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ಓದಬೇಕು. ಅದನ್ನು ಹೆಚ್ಚು ಕಡಿಮೆ 10-15ವರೆಗೂ ಓದಬೇಕು. ಅಲ್ಲಿವರೆಗೂ ಬರೆಯೋಂಗಿಲ್ಲ. 10ರಿಂದ 15 ನಿಮಿಷ ನಿಮಗೆ ಬರೀ ಕ್ವಶನ್ ಪೇಪರ್ ಓದಬೇಕಲ್ಲಿ, ಬರೆಯುವ ಆಗಿಲ್ಲ. ಅದಾದ ನಂತರ ನೀವು ಯಾವುದರಲ್ಲಿ ನಿಮಗೆ ಈಸಿ ಅನಿಸ್ತದೆ, 10 ಕಾಲ ನಂತರ ನೀವು ಈಸಿ ಅನ್ನೋದನ್ನು ಮೊದಲೇ ಬರೀಬೇಕು. 1 ಮಾರ್ಕ್ಸು, 2 ಮಾರ್ಕ್ಸ್ ಕ್ವಶನ್ಸ್, ಆಮೇಲೆ 3 ಮಾರ್ಕ್ಸ್ ಇರ್ತವೆ. ಅವೆಲ್ಲವೂ ಕೂಡ ಈಸಿ ಇದ್ದವನ್ನ ಮೊದಲೇ ಬರ್ರಿ. ಕ್ಲಿಷ್ಟ ಪ್ರಶ್ನೆಗಳನ್ನು ನೀವು ಉತ್ತರ ಮಾಡೋಕ್ಕೆ ಹೋಗ್ಬೇಡ್ರಿ. ಅದಾದಮೇಲೆ ನಿಮಗೆ ಯಾವುದೋ ಕಷ್ಟ ಅನಿಸ್ತೋ ಕಣ್ಣು ಮುಚ್ಕೊಂಡು ನೀವು ಸ್ವಲ್ಪ ಹೊತ್ತು ಧ್ಯಾನ ಮಾಡಿರಿ, ದೇವರ ಧ್ಯಾನ ಮಾಡಿರಿ. ನಿಮಗೆ ಗೊತ್ತಾಗುತ್ತೆ, ಅದು ಆ ಕ್ವಶನಿಗೆ ಆನ್ಸರ್ ಕೂಡ ಗೊತ್ತಾಗುತ್ತೆ. ಆವಾಗ ತಾವು ಬರಿಬೋದು. ಅದಾದ ನಂತರ ಎಲ್ಲ ಪೇಪರ್ ಆಗುತ್ತೆ. ಆದಮೇಲೆ ಒಂದು 10 ನಿಮಿಷ ಉಳಿರ್ತದಲ್ಲ, ಆವಾಗ ನೀವು ಅದನ್ನು ಮತ್ತೆ ಇನ್ನೊಂದು ಪೂರ ನೋಡ್ಕೋಬೇಕು. ಅದನ್ನು ರೀಕ್ಯಾಪ್ಚುಲೇಷನ್ ಮಾಡ್ಕೋಬೇಕು. ಯಾವುದನ್ನು ನೀವು ಬಿಟ್ಟಿದ್ದೀರಿ, ಯಾವುದನ್ನು ತಪ್ಪು ಬರ್ದಿರಿ, ಅದನ್ನೆಲ್ಲ ಮಾಡ್ಕೊಂಬಿಟ್ಟು ಕ್ವಶನ್ ನಂಬರ್ ಸಹಿತ ಹಾಕಿಬಿಟ್ಟು ಅದನ್ನು ಪೂರ್ಣವಾಗಿ ಬರೀರಿ. ಇದು ಮಕ್ಕಳಿಗಾಗಿ. ಇದರ ಜೊತೆಗೆ ತಾವೆಲ್ಲರೂ ಕೂಡ ಪೋಷಕರಿಗೊಂದು ನನ್ನ ಸಜೆಷನ್. ಪೋಷಕರು ಒಂದು ಆಟೋ ಇದ್ದ ಹಾಗೆ. ನಾವು ಪೋಷಕರು, ವಿದ್ಯಾರ್ಥಿ ಹಾಗೂ ಶಿಕ್ಷಕರು ಒಂದು ಆಟೋ ಚಕ್ರ ಇದ್ದ ಹಾಗೆ. ಆ 3 ಗಾಲಿನೂ ಕೂಡ ಅದೇ ರೀತಿ ಇರಬೇಕು. ಹಾಗಾಗಿ ಪೋಷಕರ ಒಂದು ಸಕಾರಾತ್ಮಕ ಒಂದು ಸಪೋರ್ಟ್ ಇರಬೇಕು ಮಕ್ಕಳಿಗಾಗಿ. ಯಾವುದೇ ರೀತಿಯಾಗಿ ನೀವು ಅವರಿಗೆ ದೋಷ ಮಾಡೋದು, ನೀವು ಓದಲ್ಲ, ಚೆನ್ನಾಗಿ ಓದ್ತಾ ಇಲ್ಲ, ಅದನ್ನು ಓದ್ತಾ ಇಲ್ಲ, ಅವರಿಗೆ ತೆವಳಿಬೇಡ್ರಿ. ಯಾವಾಗಲೂ ಕೂಡ ಸಕಾರಾತ್ಮಕವಾಗಿ ನೀವೆಲ್ಲ ಆತ್ಮವಿಶ್ವಾಸದಿಂದ ಅವರಿಗೆ ತುಂಬ ಸಪೋರ್ಟ್ ಮಾಡಿರಿ. ಹಾಗಿದ್ದಾಗ ಏನಾಗುತ್ತೆ, ನಿಮ್ಮ ಸಪೋರ್ಟು, ಶಿಕ್ಷಕರ ಸಪೋರ್ಟು ಅವರಿಗೊಂದು ಉತ್ತೇಜನ ಕೊಡುತ್ತೆ. ಉತ್ತೇಜನ ಆಗಿ ಅವರ ಆತ್ಮವಿಶ್ವಾಸದಿಂದ ಪರೀಕ್ಷೆನ ಎದುರಿಸ್ತಾರೆ. ಇನ್ನೊಮ್ಮೆ ಮಕ್ಕಳಿಗೊಂದು ನನ್ನ ಒಂದು ರಿಕ್ವೆಸ್ಟ್, ಅವ್ರಿಗೆ ಹೇಳೋದೇನೆಂದರೆ, ಕೆಲವು ಮಕ್ಕಳು ಏನು ಮಾಡ್ತಾರೆ, ಫೇಲ್ ಆಗ್ತೀನಿ ಅನ್ನೋ ಭಯ ಇದೆ, ಪರೀಕ್ಷೆ ಭಯ ಇದೆ. ಪರೀಕ್ಷೆ ಅನ್ನೋದು ಭಯ ಬೇಡ, ಒಂದು ಹಬ್ಬದ ರೀತಿಯಾಗಿ ಆಚರಣೆ ಮಾಡಬೇಕು. ತಮ್ಮಲ್ಲಿರುವ ಭಯವನ್ನು ನೀವು ತೆಗೆದುಹಾಕಬೇಕು. ಯಾವುದೇ ಕಾರಣಕ್ಕೂ ಪರೀಕ್ಷೆ ಅನ್ನೋದು ಭಯ ತೆಗೀರಿ. ಮತ್ತು ತೆಗೆದುಬಿಟ್ಟು ನೀವು ಯಾವ ರೀತಿ ನಾವು ಹಬ್ಬವನ್ನು ಆಚರಿಸೋಕ್ಕೆ ಹೋಗ್ತೀವೋ ಆ ರೀತಿ ನಾವು ಪರೀಕ್ಷೆಗೆ ಹೋಗಬೇಕು. ಪರೀಕ್ಷಾ ಕೊಠಡಿಗೆ ಹೋಗಿ ಪರೀಕ್ಷೆಯನ್ನು ಸಿದ್ಧತೆಗೆ ಮಾಡ್ಕೋಬೇಕಾಗತ್ತೆ. ಇಷ್ಟು ನೀವು ವರ್ಷ ಪೂರ್ತಿ ಓದಿದ್ದೀರಿ. ಈಗ ಇಡೀ ವರ್ಷ ತುಂಬ ನೀವು ಸ್ಪೆಷಲ್ ಕ್ಲಾಸ್ ಮಾಡ್ಕೊಂಡಿರಿ, ಶಾಲೆಯಲ್ಲಿ ಓದಿದ್ದೀರಿ, ಟ್ಯೂಷನ್ಗೆ ಹೋಗಿದ್ದೀರಿ, ರಾತ್ರಿ ಕ್ಲಾಸ್ ಮಾಡ್ಕೊಂಡಿರಿ, ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಓದಿದ್ದೀರಿ, ತುಂಬ ಚೆನ್ನಾಗಿ ಓದಿರಿ. ನೀವು ದೃಢ ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ ಒಂದು ಪರೀಕ್ಷೆ ಬರೀರಿ. ಯಾವುದೇ ರೀತಿಯಾದ ನೀವು ಅನಾಹುತಗಳಿಗೆ ನೀವು ಆಸ್ಪದ ಕೊಡಬೇಡ್ರಿ. ಅಕಸ್ಮಾತಾಗಿ ನೀವು ಒಂದು ಪರೀಕ್ಷೆಯಲ್ಲಿ ಯಾವ್ದಾರ ಒಂದು ಸಬ್ಜೆಕ್ಟ್ ಹೋಯ್ತು ಅಂತ ತಿಳ್ಕೊಳ್ರಿ, ಮತ್ತೆ 2ನೇ ಪರೀಕ್ಷೆ ಇದೆ, 3ನೇ ಪರೀಕ್ಷೆ ಇದೆ,
ಯಾವುದೇ ಒಂದು ಅಶಾಸ್ತ್ರೋತ್ತರ ಕೆಲಸಗಳನ್ನು ನೀವು ಕೆಲಸಕ್ಕೆ ಕೈ ಹಾಕೋಬೇಡ್ರಿ. ಅಂಥದ್ದನ್ನ ಯೋಚನೆ ಕೂಡ ಮಾಡಬಾರ್ದು. ಟ್ರೈ ಅಗೈನ್. ಒಂದು ಸರಿ ಏನಾದರೂ ನೀವು ಫೇಲ್ಯೂರ್ ಆದರೆ ಇನ್ನೊಂದು ಸರಿ ಟ್ರೈ ಮಾಡಿರಿ, ಮತ್ತೊಂದು ಸರಿ ಟ್ರೈ ಮಾಡಿರಿ. ಯಾವುದೇ ಒಂದು ಆಗೋದು ಬೇಡ. ಇದು ಯಾಕಂದರೆ SSLC ಅನ್ನೋದು ನಮ್ಮ ಪರೀಕ್ಷಾ ಮಂಡಳಿಯಿಂದ ಆಗ್ತಿರೋ ಎಕ್ಸಾಮ್. ಇದು ಫಸ್ಟ್ ನಿಮ್ಮ ಸ್ಟೆಪ್, ನಿಮ್ಮ ಜೀವನದ ಮೈಲಿಗಲ್ಲಿದು. ಈ ಮೈಲಿಗಲ್ಲಲ್ಲಿ ನೀವು ಇದನ್ನು ಪ್ರಾರಂಭ ಮಾಡಿದರೆ ಮುಂದೆ ನೀವು PUC ಹೋಗ್ಬೋದು, ಡಿಗ್ರಿ ಹೋಗ್ಬೋದು, ನಂತರ ಇಂಜಿನಿಯರ್ಸ್, ಡಾಕ್ಟರ್ಸ್, ಭಾಳಷ್ಟು ರೂಟ್ಸ್ ಸಿಗ್ತವೆ ನಿಮಗೆ. ಮೊಟ್ಟ ಮೊದಲಿಗೆ ನೀವು ಇಲ್ಲಿ ಹೆಚ್ಚಾಗಿ ನೀವು ಎಲ್ಲರೂ ಕೂಡ ಜಾಸ್ತಿ ಮಾರ್ಕ್ಸನ್ನು ತೊಗೊಂಡ್ಬಿಟ್ಟು ಡಿಸ್ಟಿಂಕ್ಷನ್ ಬರೋಕ್ಕೆ ಪ್ರಯತ್ನ ಪಡ್ರಿ. 100% ನೀವು ಪಾಸ್ ಆಗೋಕ್ಕೆ ಪ್ರಯತ್ನ ಪಡ್ರಿ. ದೇವರು ಅದನ್ನು ನೀವು ಅಲ್ಲನ ಕೃಪೆಯಿಂದ ನೀವು ಅದನ್ನು ನೀವು ಓದ್ತೀರಿ, ಮಾಡೇ ಮಾಡ್ತೀರಿ. ಪ್ರಯತ್ನ ಮಾಡಿರಿ. ನಿಮ್ಮ ಒಟ್ಟು ಪಾಸಿಟಿವ್ ಥಿಂಕಿಂಗ್ ಇರಬೇಕು, ನೆಗೆಟಿವ್ ಬೇಡ. ಪಾಸಿಟಿವ್ ಥಿಂಕಿಂಗ್ ಇರಲಿ, ನೆಗೆಟಿವ್ ಬೇಡ. ನೀವು ಪೋಷಕರು ಕೂಡ ಎಲ್ಲರೂ ಕೂಡ ದುವಾ ಮಾಡಿ ಅವರಿಗೆಲ್ಲರಿಗೂ ಕೂಡ ಕಳಿಸ್ಕೊಡಿ. ಇನ್ಶಾಲ್ಲ ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ನಿಮ್ಮ ರಿಸಲ್ಟ್ ನಿಮಗೆ ಎಲ್ಲ ದಕ್ಕಿಸ್ಲಿ. ಒಳ್ಳೆಯ ನಮ್ಮೆಲ್ಲ ಶುಭ ಹಾರೈಕೆ ಇದೆ, ನಮ್ಮೆಲ್ಲ ಶಿಕ್ಷಕರ ಶುಭ ಹಾರೈಕೆ ಇದೆ, ಪೋಷಕರ ನಿಮ್ಮ ಆಶೀರ್ವಾದ ಇದೆ. ಎಲ್ಲ ಶಿಕ್ಷಕರ ಶುಭ ಹಾರೈಕೆಯೊಂದಿಗೆ ನೀವೆಲ್ಲರೂ 2024-25ನೇ ಸಾಲಿನ ಈ ಒಂದು SSLC ಪರೀಕ್ಷೆಯಲ್ಲಿ ಎಲ್ಲರೂ ಉತ್ತೀರ್ಣರಾಗಿ ಒಳ್ಳೆಯ ಹೆಸರನ್ನು ತಂದುಕೊಳ್ಳಿ ಅಂತ ಹೇಳಿಬಿಟ್ಟು ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.